ಎಲ್ಲರಿಗೂ ನಮಸ್ಕಾರ. ಪರ್ಫೆಕ್ಟ್ ವೆದರ್ಸ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮಾವಿನತೋಪು ಎನ್ನುವ ಒಂದು ಗ್ರಾಮದಲ್ಲಿ ಇದ್ದೀವಿ. ಈ ಮಾವಿನತೋಪು ಗ್ರಾಮದಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದವರೆಗೂ ಕೂಡ ಸಮಗ್ರ ಕೃಷಿಯಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಗೋಪಾಲಗೌಡರು ಬಸನಗೌಡರು ಅವರ ಮನೆಯಲ್ಲಿ ಇದ್ದೀವಿ. ಬನ್ನಿ, ಇವತ್ತು ಇವರ ಕೃಷಿ ಪದ್ಧತಿ ಹೇಗಿದೆ ಹಾಗೂ ಇವರು ಯಾವ ರೀತಿಯಲ್ಲಿ ಕೃಷಿಯನ್ನ ಅಳವಡಿಸ್ಕೊಂಡಿದ್ದಾರೆ, ಅವರಿಂದನೇ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ತೆ. ನಮಸ್ಕಾರ. ಸರ್ ಗೋಪಾಲ್ ಗೌಡ ಮಲ್ಲಿಕಾರ್ಜುನ ಬಸನಗೌಡ ಅಂತ ಹೇಳ್ರಿ. ಹಾ. ನಾವು ಸಮಗ್ರ ಕೃಷಿ ಪದ್ಧತಿ ಒಳಗ ನಾವು ಕೃಷಿ ಮಾಡ್ತಾ ಇದೀವಿ. ನಮ್ದು BA-LLB ರೀ. BA-LLB ಎಜುಕೇಶನ್ BA-LLB. ನಂದು PUC ಇಂದನ 18 ವರ್ಷದ ಒಟ್ಟು ಕೃಷಿ ಒಳಗ ಏನಾರ ಸಾಧನೆ ಮಾಡ್ಬೇಕು ಅನ್ನೋದು ಬಾರಿ ನಮ್ಮ ಅಪ್ಪ ಜೊತೆಗೆ ನಾನು ಅವತ್ತಿಂದನ ಬಂದೇನ. PUC ಮುಗಿಸಿದ್ವಿ, ಡಿಗ್ರಿ ಮಾಡಿಕೊಂಡು LLB ಮಾಡಿದೆ. ಒಂದ್ 3-4 ವರ್ಷ ಪ್ರಾಕ್ಟೀಸ್ ಮಾಡಿದೆ. ಪೂರ್ತಿ ಟೈಮ್ ನಾನು ಅಗ್ರಿಕಲ್ಚರ್ ಒಳಗ ಬಂದೇನ. ಅಗ್ರಿಕಲ್ಚರ್ ಒಳಗ ಒಂದು ಅಚೀವ್ಮೆಂಟ್ ಮಾಡ್ಕೊಂಡೆ. ನನಗೆ ಸಮಗ್ರ ಕೃಷಿ ಪದ್ಧತಿ ಒಳಗ ಜಿಲ್ಲಾ ಮಟ್ಟ ಪ್ರಶಸ್ತಿ ಸಿಕ್ತು. ಬಾಗಲಕೋಟೆ ತೋಟಗಾರಿಕೆ ಪ್ರಶಸ್ತಿ ಸಿಕ್ತು. ಆಮೇಲೆ ರಾಜ್ಯ ಮಟ್ಟ ಪ್ರಶಸ್ತಿ ಸಿಕ್ತು. ರಾಷ್ಟ್ರ ಮಟ್ಟದ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಡೆಲ್ಲಿ ಒಳಗ. ಹಾಗಾಗಿ ಒಟ್ಟು ನಾನು ಫುಲ್ ಟೈಮ್ ಕೃಷಿ ಎಲ್ಲ ತೊಡಗಿಕೊಂಡೆ. LLB ಎಷ್ಟು ವರ್ಷ ಮಾಡಿದ್ರಿ ನೀವು? LLB 3 ವರ್ಷ. ನಂದು 3 ವರ್ಷ ಸರ್ವಿಸ್. 3 ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ. ಅಲ್ಲಿಗೆ ಅಲ್ಲಿ ಕೈ ಬಿಟ್ರಿ. ಕಂಪ್ಲೀಟ್ ಅಗ್ರಿಕಲ್ಚರ್ ಒಳಗ ಮಾಡಿದ್ವಿ. ಈ ಅಗ್ರಿಕಲ್ಚರ್ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಬಂದಿದ್ದೀರಾ? ಅಗ್ರಿಕಲ್ಚರ್ ನಾನೀಗ 15ರಿಂದ 18 ವರ್ಷದಿಂದ ಮಾಡ್ಕೊಂಡು 18 ವರ್ಷ ಅಗ್ರಿಕಲ್ಚರ್. ಸೊ ಬನ್ನಿ, ಇವಾಗ ಇದು ಇವರ ಬಗ್ಗೆ ಒಂದು ಚಿಕ್ಕ ಎಕ್ಸ್ಪ್ಲನೇಷನ್. ಇವಾಗ ಇವರ ಮನೆಯಲ್ಲೇ ಕೆಲವೊಂದು ಆಂಟಿಕ್ ಪೀಸ್ಗಳಿದಾವೆ. ಫಸ್ಟ್ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಿಮ್ ಮನೆಯಲ್ಲಿ ಸ್ವಲ್ಪ ನಾವು ಆಂಟಿಕ್ ಪೀಸ್ಗಳು ನೋಡಿದ್ವಿ. ಅದ್ರಲ್ಲಿ ಇವ್ರ ಮನೆಗೆ ಎಂಟ್ರಿ ಆಗ್ತಿದಂಗೆ ಫಸ್ಟ್ ಅಟ್ರಾಕ್ಷನ್ ನಮ್ಗೆ ಈ ತೂಗುಯ್ಯಾಲೆ ನೋಡ್ಬೋದು. ಎಷ್ಟು ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ. ಈ ಟೈರ್ಗೆನೆ ಇವನ್ನೆಲ್ಲಾನು ನೀಟಾಗಿ ನೆಟ್ಟು ಬೋಲ್ಟ್ ತಗೊಂಡ್ ಮಾಡ್ಸಿರೋದು. ಇದೆಲ್ಲ ಇವ್ರದೇ ಓನ್ ಐಡಿಯಾ. ನೋಡಿ, ರೈತರುಗಳು ಕೂಡ ಇಂಜಿನಿಯರ್ಸ್ ಇರ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ಸಿದ್ದಾರೆ. ಇದೆಲ್ಲ ಇವ್ರದೇ ಐಡಿಯಾ, ಓನ್ ಐಡಿಯಾದಿಂದಾನೇ ಮಾಡ್ಸಿರೋದು. ನೀವು ಯಾರು ಮನೇಲಿ ಮಾಡ್ಕೋಬಹುದು, ನೀಟಾಗಿ ಮಾಡ್ಕೊಬಹುದು. ನೋಡ್ರಿ, ಇವೆಲ್ಲ ಟೈರ್ಗೆ ಫಿಟ್ಟಿಂಗ್ ಮಾಡಿದ್ದಾರೆ ನೀಟಾಗಿ. ಜಾಸ್ತಿ ಖರ್ಚು ಬರಲ್ಲ ಇದಕ್ಕೆ. ಇವಾಗ ಅವರ ಮನೆ ಒಳಗೆ ಯಾವ ರೀತಿಯಾದಂತಹ ಆಂಟಿಕ್ ಪೀಸ್ಗಳಿದಾವೆ ತೋರಿಸ್ತಾ ಹೋಗ್ತೀವಿ. ನಾವಿಲ್ಲಿ ಮನೆ ಒಳಗ್ ಬರ್ತಿದ್ದಂಗೆನೆ ಫಸ್ಟ್ ಅಟ್ರಾಕ್ಷನ್ ನೋಡ್ಬೋದು. ಇವರು ರೈತರ ಅನ್ನೋಂತ ಒಂದು ಹೆಮ್ಮೆನ ಸಾರುತ್ತೆ. ಇಲ್ಲಿ ನೀವು ನೋಡ್ಬೋದು, ಚಕಡಿಯಿಂದಾನೇ ಈ ರೀತಿಯಾಗಿ ಒಂದು ಟೇಬಲ್ ನ ಮಾಡಿಸ್ಕೊಂಡಿದ್ದಾರೆ, ಗ್ಲಾಸ್ ಟೇಬಲ್. ನೋಡಿ ಎಷ್ಟು ಚೆನ್ನಾಗಿದೆ ಈ ಯೂನಿಕ್ ಆಂಟಿಕ್ ಪೀಸ್. ಇದು ಗ್ರಾಮೋಫೋನ್ 45-50 ವರ್ಷದ್ದು. ಅವತ್ತಿನ ಟೈಮ್ ಕರೆಂಟ್ ಇದ್ದಿಲ್ಲ, ಸೆಲ್ ಇದ್ದಿಲ್ಲ. ಏನ ಚೈಲ್ಡ್ ಸಿಸ್ಟಮ್ ಕೊಡೋದು, ರೆಕಾರ್ಡ್ ಕೇಳೋದು. ಇದು ಈಗೊಂದು 20-25 ವರ್ಷದ ಹಳೆ ಪಿಕ್ಚರ್ ಯಾವಾಗ ಇರ್ತೈತಿ, ರಿಂಗ್ ಮಾಡೋದು, ಮಾಡೋದು. ಇದು ಹಳೆ ಇವೆಲ್ಲ ಹಿತ್ತಾಳಿ ಸಾಮಾನುಗಳು. ಓಕೆ, ಸೂಪರ್. ಇವೆಲ್ಲ ಹಿತ್ತಾಳಿ ಐಟಮ್, ಹಳೆ ಆಂಟಿಕ್ ಪೀಸ್ ಇರ್ತಾರ ಆ ಕಡೆ ಈ ಕಡೆ. ಇದು 2 ಕಡೆಗೆ ಫ್ಯಾನ್, 2 ಕಡೆಗೆ ತಿರುಗುವಂತ ಫ್ಯಾನ್. ಅಂದ್ರೆ 2 ಕಡೆಗೂ ಗಾಳಿ ಬರುತ್ತೆ. 2 ಕಡೆಗೆ ಸೆಂಟ್ರಿಗೆ ಇದ್ರೆ ಆ ಕಡೆಗೆ ಬರುತ್ತೆ, ಈ ಕಡೆಗೆ ಬರುತ್ತೆ. ಓಕೆ, 2 ಕಡೆಗೆ ಫ್ಯಾನ್. ಅವಾಗ್ಲೇ ಎಷ್ಟು ಟೆಕ್ನಾಲಜಿ ಯೂಸ್ ಮಾಡಿದಾರೆ ನೋಡಿ. ಇವೆಲ್ಲ ಆಂಟಿಕ್ ಪೀಸ್ಗಳು ಇವಾಗ ಹುಡುಕಾಡ್ತೀನಿ ಅಂದ್ರೆ ಸಿಗೋದಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗಡಿಯಾರ ನೋಡಿ, ಗಡಿಯಾರನೇ ಎಷ್ಟು ಯೂನಿಕ್ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ನೇಗ್ಲನ್ನು ಕೂಡ ಹಾಕಿದ್ದಾರೆ, ನೋಡ್ಬೋದು. ಇವರ ತಂದೆ ಮತ್ತು ತಾಯಿ ಇವರೇ. ಇವರಿಗೆ ಸಿಕ್ಕಂತ ಪ್ರಶಸ್ತಿ ಪುರಸ್ಕಾರಗಳು ಇಲ್ಲಿದ್ದಾವೆ. ಅವ್ರ ಎಜುಕೇಶನ್ LLB ಆಗಿದೆ. ಅವ್ರು ಕೇವಲ ರೈತರು ಮಾತ್ರ ಅಲ್ಲ, ಅವರು ಕಂಪ್ಲೀಟ್ LLB ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರಶಸ್ತಿ ಬಂದಿರೋದು, ರಾಷ್ಟ್ರ ಪ್ರಶಸ್ತಿ ಬಂದಿರುವಂತ ಫೋಟೋ. ಎಸ್, ರೈಟ್. 2023 ಅಲ್ಲಿ ಬಂದಿದೆ ನೋಡಿ. ಸೊ ಇದು ತೋಟಗಾರಿಕೆ ವಿಜ್ಞಾನ ಮತ್ತು ವಿಶ್ವವಿದ್ಯಾಲಯ ಬಾಗಲಕೋಟೆ, ಜಿಲ್ಲಾ ಮಟ್ಟದ ಸಾಧನೆ. ನೋಡ್ಬೋದು, ಹಿತ್ತಾಳೆ ಐಟಮ್ಸ್ ಇನ್ ಕಲೆಕ್ಷನ್ ಕೂಡ ತುಂಬಾ ಜಾಸ್ತಿ ಇದೆ ಇವ್ರ ಮನೆಯಲ್ಲಿ. ಎಲ್ಲಾ ರೀತಿಯಾದಂತ ಇವೆಲ್ಲ ಆಂಟಿಕ್ ಪೀಸ್ಗಳು, ತುಂಬಾ ರೇರ್ ಕೇಸಸ್. ಇವು ನೀವು ಇಲ್ಲಿ ವಿಡಿಯೋದಲ್ಲಿ ಮಾತ್ರ ನಿಮಗೆ ನೋಡಕ್ ಸಿಗೋದು. ಎಲ್ಲ ಆಂಟಿಕ್ ಪೀಸ್ಗಳು ನೋಡಿ, ಎಷ್ಟು ನೀಟಾಗಿ ಕಲೆಕ್ಷನ್ ಇಟ್ಟಿದ್ದಾರೆ. ಇವರ ಈ ಓಲ್ಡ್ ಕಲೆಕ್ಷನ್ ಅಲ್ಲಿ ಈ 3 ತುಂಬಾ ಅಟ್ರಾಕ್ಟಿವ್ ಆಗಿದ್ವು. ನೋಡ್ಬೋದು, ಟ್ರ್ಯಾಕ್ಟರ್ ಹಾಗೂ ರೈತರ ಬಂಡಿ ಮತ್ತು ಆಟೋ. ನೋಡಿ ಎಷ್ಟು ನೀಟ್ ಆಗಿದೆ. ಇವೆಲ್ಲ ಹಿತ್ತಾಳೆ ಐಟಮ್ಸ್. ಇವ್ರ ಮನೆ ನೋಡ್ಬೋದು, ಎಲ್ಲ ಹಂಚಿನ ಮನೆ. ಹಾಗೂ ಇವರ
ಅಡಿಗೆ ಮಾಡುವಂತ ಸಾಮಗ್ರಿಗಳು ನೋಡಿ, ಎಲ್ಲದೂ ಕೂಡ ಹಿತ್ತಾಳೆ ಐಟಮ್. ಪ್ರತಿಯೊಂದನ್ನು ಕೂಡ ಹಿತ್ತಾಳೆ ಐಟಮ್. ಹಳೆ ರೇಡಿಯೋಗಳು ಎಲ್ಲಾನು ಕೂಡ ಕಲೆಕ್ಷನ್ ಆಗೇ ಇಟ್ಟಿದ್ದಾರೆ. ಈ ಹಿತ್ತಾಳೆ ಪಾತ್ರೆಗಳಿಂದ ಅಡಿಗೆ ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ? ಈ ಹಿಂದಿನ ಕಾಲದಾಗೆಲ್ಲ ಹಿತ್ತಾಳೆ ಕಂಚಿನಾಗೆಲ್ಲ ಅಡಿಗೆ ಮಾಡ್ತಿದ್ರು. ಅದರಲ್ಲಿ ಒಂದು ಇವು ಇರ್ತಾವ ಹಿತ್ತಾಳೆಯಲ್ಲಿ, ಅದರಲ್ಲೇ ಊಟ ಮಾಡ್ಬೇಕು. ಹಿಂದಿನ ಜನ ಹೆಂಗ್ ಎಷ್ಟು ಸ್ಟ್ರಾಂಗ್ ಆಗಿದ್ರು. ಮಣ್ಣಿನ ಚಟಿಗೆ, ಹಿತ್ತಾಳೆ ಚಟಿಗೆ, ಕಂಚಿನದ್ರಲ್ಲಿ. ಈಗ ಆಚುಗಳೆಲ್ಲ ಕಂಚಿನ ಗಂಗಾಳದಲ್ಲಿ ಊಟ ಮಾಡ್ತಿದ್ರು. ಅವರೆಲ್ಲ ಗಟ್ಟಿದಾರೆ. ಈಗ ತಾಮ್ರದ್ದು ಚಮ್ನಲ್ಲಿ ನೀರ್ ತುಂಬಿ ತಾಮ್ರದ ನೀರ್ ಬಿಡ್ತಾರೆ. ಅದರಲ್ಲಿ ಕೆಲವೊಂದು ಮನುಷ್ಯನಿಗೆ ಬೇಕಾದ ಒಂದು ಇದು ಸಿಗ್ತಾವ. ಮಿನರಲ್ಸ್ ಮಿನರಲ್ಸ್ ಸಿಗ್ತಾರ. ಹಂಗಾಗಿ ಅದರಲ್ಲಿ ಊಟ ಮಾಡ್ಬೇಕು, ಅದರಲ್ಲೇ ಅಡಿಗೆ ಮಾಡ್ಬೇಕು. ಇವತ್ತಿನೆಲ್ಲ ಸ್ಟೀಲು, ಸಿಲವರು, ಪ್ಲಾಸ್ಟಿಕ್ ಬಂದು ಮನುಷ್ಯನ ಆರೋಗ್ಯನ 100 ವರ್ಷದ 50 ವರ್ಷಕ್ಕೆ ಬಂದ್ಬಿಟ್ಟೈತಿ. ಹಂಗಾಗಿ ಹಿತ್ತಾಳೆ ಯೂಸ್ ಮಾಡ್ಬೇಕು. ಇದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಊಟದ್ದು ಇದು ಹಾಲಿಂದು ಮಲ್ನಾಡ್ ಗಿಡ್ಡ ಆಕಳ, ಮಲ್ನಾಡ್ ಗಿಡ್ಡ ಆಕಳ ಕಟ್ಟಿದ್ವಿ ನಾವು. ಅದರಿಂದ ಹಾಲು, ಅದರಿಂದ ತುಪ್ಪ. ಅದು ಒಂದಿನ ಈ ಜರ್ಸಿ ಆಕಳಿನ ಹಾಲು ಅದು ಅಷ್ಟು ಮನುಷ್ಯನ ಬಾಡಿಗೆ ಅಷ್ಟು ಸಮಂಜಸ ಅಲ್ಲ. ಅದು ಜರ್ಸಿ ಆಕಳಿಂದು ನಾವ್ ಹಂಗ ಮಲ್ನಾಡ್ ಆಕಳನ್ನ ಮಲ್ನಾಡ್ ಗಿಡ್ಡ ಆಕಳ ತರಿಸಿ ಜವಾರಿ ಆಕಳಗಳು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಪಡ್ಜಂತಿ ಅಂತ ಕರಿತೀವಿ. ಅಂದ್ರೆ ಮೇಲ್ಗಡೆ ಕಲ್ಲು ಇರುತ್ತೆ, RCC ಅಲ್ಲ ಇದು. ಈ ತರ ಇರೋದ್ರಿಂದ ಮನೆ ಕಂಪ್ಲೀಟ್ ತಂಪು ಮೇಂಟೈನ್ ಮಾಡುತ್ತೆ. ಇದ್ರ ಒಳಗಡೆ ನೋಡ್ಬೋದು ಎಷ್ಟು ಕೂಲ್ ಆಗಿದೆ ಮನೆಯೆಲ್ಲ. ಎಲ್ಲ ವುಡನ್ ವರ್ಕ್ಸ್ ಜಾಸ್ತಿ ಇದೆ. ನೋಡ್ಬೋದು ಹಳೆಯ ಕಾಲದ ಈ ತೊಟ್ಮಾಣಿ ಆಗಿರ್ಬೋದು, ಆ ಕಡೆ ಕೂರ್ಗಿ, ಜಲ್ಲಿ, ಬುಟ್ಟಿ ಎಲ್ಲದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಆಮೇಲೆ ಈ ಕಾಯಿನ್ ಫೋನ್ ನೋಡಿ, ಕಾಯಿನ್ ಫೋನ್ ಕೂಡ ಕಲೆಕ್ಷನ್ ಇಟ್ಟಿದ್ದಾರೆ. ಅದೇ ರೀತಿ ಇವೆಲ್ಲ ಹಳೆ ರೇಡಿಯೋಗಳು. ಇದು ಎಷ್ಟೋ ಜನಕ್ಕೆ ಗೊತ್ತೈತಿಲ್ಲ ಗೊತ್ತಿಲ್ಲ, ಅದಕ್ಕೆ ಸೇರ್ ಅಂತ ಕರೀತಾರೆ. ಇವು ಧಾನ್ಯಗಳನ್ನ ಹಳೆಯದಕ್ಕೆ ಉಪಯೋಗಿಸ್ತಾರೆ. ಹಾಗೂ ಲ್ಯಾಂಟರ್ನ್, ಲಾಟಿನ್ ಅಂತ ಏನ್ ಕರಿತೀವಿ, ಲಾಟಿನ್, ಗ್ಯಾಸ್ ಲಾಟಿನ್, ಸಿಮೆಣ್ಣಿ ಗ್ಯಾಸಿನ ಲಾಟಿನ್. ಅದೇ ರೀತಿ ಇದು ಹಳೆ ರೇಡಿಯೋಗಳು ನೋಡಿ, ಹಳೆ ರೇಡಿಯೋಗಳು ಯಾವ ತರ ಇದಾವೆ. ಎಲ್ಲದೂ ಕೂಡ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಮುಂದೆ ಇವರ ಒಂದು ಅಗ್ರಿ ಮ್ಯೂಸಿಯಂ ಮಾಡ್ಬೇಕನ್ನೋ ಒಂದು ಆಸೆ ಇದೆ, ಅದು ಕೂಡ ಈಡೇರ್ಲಿ. ನೋಡಿ ಐರನ್ ಮಾಡೋದು ಕೂಡ ಎಲ್ಲ ಹಳೇದು, ಎಲ್ಲಾನು ಹಂಗೆ ಯಾವ್ದು ಬಿಸಾಕಿಲ್ಲ, ಎಲ್ಲಾನು ಇಟ್ಕೊಂಡಿದ್ದಾರೆ. ಎಣ್ಣಿಗಾಣ, ಗಿರಣಿ, ಸೋಲಾರ್ ಸಿಸ್ಟಮ್ ಅಷ್ಟು. ಅದು ಇವ್ರದ್ದು ಇದು ಸ್ಟೋರ್ ರೂಮ್ ಅಂತ ಕರಿತಾ ಇದ್ದಾರೆ. ಇಲ್ಲಿ ಒಳಗಡೆ ಬಂದ್ರೆ 2 ಯೂನಿಕ್ ಆಂಟಿಕ್ ಪೀಸ್ ಮೋಟಾರ್ ಸೈಕಲ್ಸ್ ಇದಾವೆ. ನೋಡ್ಬೋದು, ಬಜಾಜ್ ಚೇತಕ್ ಗಾಡಿಗಳನ್ನ ಕಲೆಕ್ಷನ್. ಅಂದ್ರೆ ಏನಕ್ಕೆ ನೀವು, ಅಂದ್ರೆ ನಿಮ್ ಕ್ರೇಜ್ ಇದೆನಾ ಇದು ಕಲೆಕ್ಷನ್? ಕ್ರೇಜ್ ಅನ್ನಕಂತ್ರ ಮುಂದಿನ ಪೀಳಿಗೆ ಈ ಗಾಡಿಗಳು ಸಿಗಲ್ಲ. ಈಗ ನೋಡ್ಲಿಕ್ಕೆ ಗಾಡಿಗಳು ಸಿಗಲ್ಲ. ಹಳೆ ಗಾಡಿಗಳು ಕಲೆಕ್ಷನ್ ಮಾಡಿ ಒಂದು ಅಗ್ರಿ ಮ್ಯೂಸಿಯಂ ಟೈಪ್ ಮಾಡ್ಬೇಕನ್ನೋದು. ಟ್ಯಾಕ್ಟ್ರಿಗಳು ಬಂತು, ಕಾರ್ಗಳು ಬಂತು, ಬೈಕ್ಗಳು ಬಂತು. ತಗೊಂಡ್ಬಂದು ನಮ್ಮ ಊರಲ್ಲಿ ಇರ್ಬೇಕಪ್ಪ, ನಮ್ಮ ಊರ ಹೆಸರು ಬರ್ಬೇಕು. ನನಗೆ ಹೆಸರು ನಮ್ಮ ಆಯುಧರ ಹೆಸರು ಬರ್ಬೇಕು. ಹಾಗಾಗಿ ಇವೆಲ್ಲ ಹಳೆ ಬೈಕ್ಗಳು ಕಲೆಕ್ಷನ್ ಮಾಡ್ತಾ ಇದ್ದೀನಿ. ಇದು ಎಷ್ಟು ವರ್ಷದ ಹಳೆ? ಇದು 89 ಇಸ್ವಿ. 89 ಇಸ್ವಿ ಮಾಡಲ್ ಇದೆ. ಇದು ಒಂದು ಹಳೇದು. ಅದಕ್ಕಂದ್ರೆ 72, 73 ಇಸ್ವಿ. 72, 73 ಇಸ್ವಿ ಇದು. ಹೆಚ್ಚು ಕಮ್ಮಿ 50 ವರ್ಷ, 55 ವರ್ಷ. ಇದು 72, 73 ವರ್ಷದ ಗಾಡಿ. ಇವೆರಡು ಹಳೆ ಕಲೆಕ್ಷನ್ ಇದೆ. ಸ್ಟಿಲ್ ವರ್ಕಿಂಗ್ ಕಂಡೀಷನ್. ಅದು ವರ್ಕಿಂಗ್ ಇದೆ, ಇದು ವರ್ಕಿಂಗ್ ಇಲ್ಲ. ಅದು ವರ್ಕಿಂಗ್ ಇದೆ, ರನ್ನಿಂಗ್ ಇದೆ. ರನ್ನಿಂಗ್ ಇದು ಎಷ್ಟು ವರ್ಷದ್ದು? ಒಂದು 89 ಅಂದ್ರೆ ಇದು ಒಂದು 35 ರನ್ನಿಂಗ್ ಇದೆ. ಇದು ರನ್ನಿಂಗ್ ಇಲ್ಲ ನೋಡಿ. 35 ವರ್ಷದ ಗಾಡಿ ಸ್ಟಿಲ್ ರನ್ನಿಂಗ್. ಹಳೆ ಕಾಲದ ಹೀರೋ ಕಂಡಂಗ್ ಆಗ್ತಿರ್ಬೋದು ನಾನು. ಇದು 50 ವರ್ಷದ್ದು. ಅದಕ್ಕೆ ಕೂಡ ಒಂದೇ ಕಿಕ್ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಕಿಕ್ ಸ್ಟಾರ್ಟ್ ಆಗುತ್ತೆ. ಎಣ್ಣೆ ಗಾಣ ಕೂಡ ಇದೆ. ನಮ್ಮ ಮನೆಗೆ ಎಣ್ಣೆ ನಾವ ಮನೆಗೆ, ಇದು ಮನೆಗೋಸ್ಕರ ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ ನಾವ ತಕೊಂತೀವಿ. ನೀವೇ ತಕೊಂತೀರ? ನೋಡಿ, ಮನೆಗೋಸ್ಕರನೇ ಅವರು ಮನೇಲೆ ಎಣ್ಣೆ ಎಲ್ಲ ಅವರೇ ತಯಾರಿ ಮಾಡ್ಕೊಂತಾರೆ, ಹೊರಗಡೆಯಿಂದ ತರೋದಿಲ್ಲ. ಇಲ್ಲಿ ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ನೀವೇ ಮಾಡ್ಕೊಂತೀರ? ಸೂಪರ್. ಹೊಲಗಳ ಬಗ್ಗೆ ಹಾಗೂ ಉಪಕರಣಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಚಾರ್ಜರ್ ಟ್ಯಾಕ್ಟ್ರಿ ಅಂತ ಇದೆ. ಇದು ಇನ್ನೋವಾ ಅಂತ ಕಂಪ್ನಿ ಇದೆ. ಯಾವ್ದು? ತಮಿಳ್ನಾಡು ಕಂಪ್ನಿ ಇದೆ. ಇನ್ನೋವಾ ಕಂಪ್ನಿ ಅಂತ ಹೇಳಿ. ಇನ್ನೋವಾ ಇದು 3,20,000 ಬೀಳುತ್ತೆ. 3,20,000. ಇದರಲ್ಲೇ ನಾವು ಎಡೆ ಕುಂಟಿ ಹೊಡೆಯೋದು, ಆಮೇಲೆ ಸ್ಪ್ರೇ ಮಾಡ್ಕೊಳೋದು, ಔಷಧಿ ಹೊಡ್ಲಿಕ್ಕೆ, ಗಾಡಿ ತೊಳಿಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಆಮೇಲೆ ಸಣ್ಣ ಒಂದು ಟ್ರಾಲಿ ಮಾಡ್ಕೊಂಡು ಸಣ್ಣ ಪುಟ್ಟ ಒಂದು 1.5 ಟನ್ ನಾವು ಇದನ್ನು ತಗೊಂಡ್ ಬರ್ಬೋದು. ಮೆಟೀರಿಯಲ್ ಹಾಕೊಂಡ್ ಬರ್ಬೋದು. ಅಷ್ಟು ಹೆವಿನೂ ಇದೆ. ಅಷ್ಟು ಹೆವಿನೇ ಇದೆ.
ಐದಾರು ಗೊಬ್ಬರ ಚೀಲನ ಹಾಕೊಂಡ್ ಬರ್ಬೋದು ಇದ್ರಲ್ಲಿ. Okay. ಇದ್ರಲ್ಲಿ ಹಿಂದೆ ಟ್ರಾಲಿಗಡಿ ಮಾಡ್ಕೋಬಹುದು. ಹಾ 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 ಸಣ್ಣ ಒಂದ್ ಕಲ್ಟಿಮೀಟರ್ ಐತಿ, ಸಣ್ಣ ಪುಟ್ಟ 1 ಎಕರೆ 2 ಎಕರೆ ಇದ್ರೆ ಬಹಳ ಅನುಕೂಲ ಐತಿ. ಅನುಕೂಲ ಐತಿ. ಅನುಕೂಲ ಇದೆ. ಚಾರ್ಜರ್ ಇದೆ. ಹ್ಮ್. ಚಾರ್ಜರ್ ಟ್ರ್ಯಾಕ್ಟರ್ ಇದೆ. ನೋಡ್ಬೋದು ಇಲ್ಲಿ ಟ್ರೈಲ್ ಹಾಕೊಳ್ಳೋದಕ್ಕೆ ಎಲ್ಲ ಟ್ರಾಲಿ ಹಾಕಲಿ ವ್ಯವಸ್ಥೆ ಇದೆ. ಒಂದ್ 5 ಕ್ವಿಂಟಲ್ 6 ಕ್ವಿಂಟಲ್ ಹ್ಮ್. ತಗೊಂಡ್ಬರ್ಬೋದು. ನಮ್ಮ ಟ್ರ್ಯಾಕ್ಟರ್ಗಳು ಎಲ್ಲ 15 ಎಕರೆ 15 ಎಕರೆ ಇದೆ. ಟ್ರ್ಯಾಕ್ಟರ್ 3 ಇದೆ. ಹ್ಮ್. ಇದು ಸಣ್ಣ ಟ್ರ್ಯಾಕ್ಟರ್ ಅಡಿಕೆ ತೋಟದಲ್ಲಿ ಹೊಡಿಲಿಕ್ಕೆ ಇದೆ. ಓಕೆ. ಸಣ್ಣ ಟ್ರ್ಯಾಕ್ಟರ್ ಅದು ಒಂದು ಟ್ರ್ಯಾಕ್ಟರ್ ಹೊಲ ಹೊಡಕ್ ಹೋಗಿದೆ. ಟ್ರ್ಯಾಕ್ಟರ್ ಹೊಲ ಹೊಡಕ್ ಹೋಗೈತಿ. ಓಕೆ. ಇವೆಲ್ಲ ನಮ್ಮ ಆಕಳುಗಳು. ಇದು ಎರೆಹುಳು ತೊಟ್ಟಿ. ಎರೆಹುಳು ತೊಟ್ಟಿ ಅಂತ ಇದೆ. ಎಲೆಕ್ಟ್ರಿಕಲ್ ಎರೆಹುಳು ತೊಟ್ಟಿ ಅಂದ್ರ ಎಲೆಕ್ಟ್ರಿಕಲ್ ಎರೆಹುಳು ತೊಟ್ಟಿ ಅಂದ್ರ ಇದು ನೀರ್ ಆಟೋಮೆಟಿಕ್ ಸ್ಪ್ರೇ ಮಾಡ್ಕೊಂಡತಿ. ಓಕೆ. ಈ ನೋಡೋಕೆಲ್ಲ ನಾವು ನೀರ್ ಸ್ಪ್ರೇ ಮಾಡ್ಬೇಕು. ನೀರ್ ಸ್ಪ್ರೇ ತಾನ ಮಾಡ್ಕೊಂಡತಿ. ಆಟೋಮೆಟಿಕ್ ನೀರ್ ಸ್ಪ್ರೇ ಮಾಡ್ಕೊಂಡತಿ. ಇದನ್ನ ನೀವೇ ಮಾಡ್ಸಿರೋದ ಅಥವಾ ಮಾಡ್ಸಿರೋದು ಇದು. ನೀವ್ ಹೇಳಿ ಮಾಡ್ಸಿರೋದು? ನಿಮ್ ಓನ್ ಐಡಿಯಾ ಇದು? ಓನ್ ಐಡಿಯಾದಿಂದ ಮಾಡ್ಸಿರೋದು. ಓಕೆ. ನೋಡಿ ಎಷ್ಟು ಐಡಿಯಾಸ್ ಇಟ್ಕೊಂಡಿದ್ದಾರೆ. ಓನ್ ಐಡಿಯಾದಿಂದ ಮಾಡ್ಸಿರೋದು. ಆಟೋಮೆಟಿಕ್ ಸ್ಪ್ರೇ ಆಗುತ್ತೆ. ಆಟೋಮೆಟಿಕ್ ಸ್ಪ್ರೇ ಇದು. ಓಕೆ, ಸೂಪರ್. ಡೈಲಿ 3 ಟೈಮ್ ಸ್ಪ್ರೇ ಆಗುತ್ತೆ. ಸ್ಪ್ರೇ ಆಗುತ್ತೆ. 10 ಗಂಟೆ, ಮಧ್ಯಾಹ್ನ 2 ಗಂಟೆ, ಸಾಯಂಕಾಲ 4ರಿಂದ 5 ಗಂಟೆ. ಇದಕ್ಕೆ ಟೈಮರ್ ನೀವೇ ಸೆಟ್ ಮಾಡಿದ್ದೀರಾ? ಅದೆಲ್ಲ ಮಷಿನ್ ಸಿಗ್ತದೆ. ಎಲ್ಲ ಬ್ಯಾಟರಿ ಎಲ್ಲ ಸೆಟ್ ಮಾಡಿ ಹೋಗ್ತಾರೆ. ಓಕೆ. ಎಲ್ಲ ತಂದು ಸೆಟ್ ಮಾಡ್ಕೊಡ್ತಾರೆ. ಓಕೆ, ಸೂಪರ್. ಇದೆಲ್ಲ ನೀವು ಸೈಜ್ ನೀವು ಮಾಡ್ಸಿರೋದು. ಮಲ್ನಾಡ್ ಗಿಡ್ಡ, ಜವಾರಿ ನಾಟಿ ಹಸು. ಹ್ಮ್. ಜವಾರಿ ನಾಟಿ ಹಸು ಅಂತ ವಸ್ತು. ಅದು ಒಂದು ಎಮ್ಮಿಗೆ ಎಲ್ಲ ಜವಾರಿ ನಾಟಿ ಹಸುಗಳು. ಓಕೆ. ಇವೆಲ್ಲ ಆಕಳುಗಳ ಆಕಳುಗಳು ಯಾವಲ್ಲ. ಹ್ಮ್. ಆಕಳುಗಳು ಇವು ಬೆಳೆದೇ ಎಷ್ಟಿದು ಸೈಜ್? ಇದೆಲ್ಲ ಏನ್ ಇಳುವರಿ ಕೊಡ್ತವೆ? ಇದು 1 ಲೀಟರ್ ಹಾಲು. ಆದ್ರ ಹಾಲಿನಲ್ಲಿ ಎಷ್ಟೊಂದು ಮನುಷ್ಯನಿಗೆ ಬೇಕಾದ ಒಂದು ವಿಟಮಿನ್ ಸಿಗ್ತದೆ. ಪೌಷ್ಟಿಕಾಂಶ ಭಯಂಕರ ಸಿಗುತ್ತೆ. ಗಿಡದಲ್ಲಿ ಜವಾರಿ ಆಕಳಿನಲ್ಲಿ ಇಳುವರಿ ಕಮ್ಮಿ ಆಗಿರ್ಬೋದು, ಆದ್ರೆ ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ಅದು ಹಾಲು ಹೆಂಗ್ ಹಾಕೋದು ಹೆಪ್ಪು ಜಾಸ್ತಿ ಬರುತ್ತೆ. ತುಪ್ಪ ಬೆಣ್ಣೆ ಹಂಗಾರುತ್ತೆ. ಎಲ್ಲ ಜವಾರಿನೇ. ಎಲ್ಲ ಜವಾರಿ. ಅದು ನ್ಯಾನೋ ಆಂಟಿಕ್ ಪೀಸ್ ತರ ಇದು. ಮುಂದೆ ಹೌದು, ಇವಾಗ ಸಿಗಲ್ಲ ಗಾಡಿಗಳು. ಹೌದು, ಗಾಡಿ ಸಿಗಲ್ಲ. ಮೊನ್ನೆ ತರ್ಸಿ. ಓಕೆ. ಒಣ ಕೊಬ್ಬರಿ ಮಾಡ್ಲಿಕ್ಕೆ ನೋಡಿ, ಎಲ್ಲ ರ್ಯಾಕ್ಸ್ ಇದೆಲ್ಲ ಬಿದ್ರ ಉಪಯೋಗಿಸ್ಕೊಂಡೆ ಮಾಡ್ಕೊಂಡಿರೋದು. ಯಾವ್ದು ಕೂಡ ಮಾಡರ್ನ್ ಇದಿಲ್ಲ. ಇರೋದ್ರಲ್ಲೇನೆ ಯಾವ್ದು ವೇಸ್ಟ್ ಮಾಡ್ದೇನೆ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಕರೆಂಟ್ ಕಂಬಗಳು ಮುರಿದೋಗಿರ್ತಾವಲ್ಲ ಕರೆಂಟಿಂಗ್ ಕಂಬಗಳು, ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಇದೊಂದು 52 ವರ್ಷದ ಟ್ರ್ಯಾಕ್ಟರ್ ಇದು ಫೋರ್ಡ್ 52 ವರ್ಷದ. ಸ್ಟಿಲ್ ರನ್ನಿಂಗ್ ಇದೆನಾ? ರನ್ನಿಂಗ್ ಇದೆ. ಓಕೆ. ಹೊಲ ಎಲ್ಲ ಹೊಡಿತಾರೆ ಇದ್ರಲ್ಲಿ? ಓ, ಸೂಪರ್. ಇದು ಟರ್ಕಿ ಕೋಳಿ ಅಂತ ಇದೆ. ಟರ್ಕಿ ಕೋಳಿ ಅಂತ ಇದೆ. ವಾ, ಎಷ್ಟ್ ಹತ್ರ ಆಯ್ತು ನೋಡ್ರಿ. ನಾನು ಸೊಂಟದ ಮಠ ಆಯ್ತದ. ಟರ್ಕಿ ಕೋಳಿ ಅದು ಗಂಡು 4 ತರಿಸಿದ್ದೆ. 4ರಲ್ಲಿ 3 ಸತ್ತೋಗ್ಬಿಟ್ವು. ಒಂದು ಉಳ್ಕೊಂಡಿದೆ ಗಂಡದು. ನೋಡಿ, ಅದು ಎಷ್ಟು ದಷ್ಟಪುಷ್ಟವಾಗಿ ಬೆಳ್ಕೊಂಡೈತೆ. ಇದಕ್ಕೆ ಜೋಡಿ ತರ್ಬೇಕು. ಜೋಡಿ ತರಕಿಲ್ಲ, ಬೆಂಗಳೂರು ಸಿಗ್ತಾವ. ಲೋಕಲ್ ಅಲ್ಲಿ ಸಿಂಗಲ್ ನಮ್ ಜೊತೆಗೆ ಹೊಲಕ್ ಬರ್ತೈತಿ. ಹೊಲಕ್ ಕರ್ಕೊಂಡ್ ಸಾಯಂಕಾಲ ಹೋಗಿ ಸುಮ್ ಬರ್ತೈತಿ. ಮತ್ತ ಆ ಕಡೆ ಬರ್ತೈತಿ. ಓಕೆ. ಮತ್ತ ಒಳಗ್ ಹೋಗ್ಬಿಡ್ತೈತಿ. ರೂಢಿ ಆಗಿದೆ ಹಂಗಿದ್ರೆ. ಏನು ಸಮಸ್ಯೆ ಏನಿಲ್ಲ. ಯಾರಿಗೇನು ಮಾಡಲ್ಲ ನೋಡು. ಸುಮ್ ಹೋಗ್ತಿವಿ, ಸುಮ್ ಬಂದ್ಬಿಡೋದು. ಇದು ನಮ್ಮ ಅಪ್ಪರದ CD100. ಅವ್ರಿಗೋಸ್ಕರ ಹಂಗ ನಾನ ಯೂಸ್ ಮಾಡ್ತಾ ಇದ್ದೀನಿ. CD100 ಇದು ಎಷ್ಟು ವರ್ಷ ಹಳೆ ಐತ್ರಿ? ಇದು 92 ಮಾಡಲಿ. 92 ಮಾಡಲಿ. ಅಂದ್ರೆ ಇಲ್ಲಿಗೆ ಒಂದು 32-33 ವರ್ಷದ ಗಾಡಿ. ಗೋಕೃಪಾಮೃತ ಅಂತ ಇದೆ. ಗೋಕೃಪಾಮೃತ. ಇದನ್ನ ಭೂಮಿಯಲ್ಲಿ ನಾವು ನೈಸರ್ಗಿಕ ಕೃಷಿ ಮಾಡ್ತಾವಲ್ಲ. ಗೋಕೃಪಾಮೃತ ಜೀವಾಮೃತ ಇದೇನಿಲ್ಲ. ಭೂಮಿ ಬೆಳೆಗಳಿಗೆ ಅತಿ ಅವಶ್ಯವಾಗಿ ಬೇಕು. ನಾವು ಗೊಬ್ಬರ ಹಾಕಿದ್ವಿ, ಭೂಮಿ ಹಾಳು ಮಾಡಿದ್ವಿ ಅಂದ್ರೆ ಮುಂದೆ ಫ್ಯೂಚರ್ ಭೂಮಿ ಬೆಳೆ ಭೂಮಿ ಮನುಷ್ಯನ ಆಯುಷ್ಯ ಬರೋದು. ಅದಕ್ಕೆ ಏನ್ ಮಾಡ್ಬೇಕು, ನಾವು ಜೀವಾಮೃತ ಗೋಕೃಪಾಮೃತ ಅಂತ ಮಾಡ್ಕೊಂಡು ಭೂಮಿಗೆ ಹಾಕ್ಬೇಕು. ಸ್ಪ್ರೇ ಮಾಡ್ಬೇಕು. ಅದು ಮಾಡೋದ್ರಿಂದ ಫಲವತ್ತತೆ ಮಣ್ಣಿನಲ್ಲಿ ಎರೆಹುಳು ಜಾಸ್ತಿ ಆಗುತ್ತೆ. ಮಣ್ಣಿನ ಫಲವತ್ತತೆ ಜಾಸ್ತಿ ಐತಿ. ಬೆಳೆಗಳು ನಾವು ತಿಂದಂತ ನಾವು ಗಟ್ಟಿ ಬರ್ತಾವ. ಇಲ್ಲಿ ಎರೆಹುಳು ತೊಟ್ಟಿ ಮಾಡಿದ್ದಾರೆ, ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಅದು ಎಲೆಕ್ಟ್ರಿಕ್ ಇತ್ತು, ಇದು ನಾರ್ಮಲ್ ಇದೆ. ನಾವು ಮಾಡ್ಕೊಂಡ್ರೆ ಓಕೆ.
ಇದು ಏನ್ ಸೈಜ್ ಇದೆ ಇದು? ಇದು ಹಾ. ಇದು 50 25 ಇದೆ. ಹಾ ಹಾ 50-25 ಫೂಟ್ ಅಲ್ಲಿ ಇದ್ರಲ್ಲಿ ಒಂದು 10 ಹೌಸ್ ಕಟ್ಸಿದೀವಿ ನಾವು. ಹ್ಮ್ 10 ಹೌಸ್ ಕಟ್ಸಿದೀವಿ. ಓಕೆ ಇದ್ರಾಗ ಎರಡು ಇದಾವೆ. ಹ್ಮ್ ಈ ಎರಡು ಇದಾವೆ. ಇದಕ್ಕ ಮುಂಗ್ಸಿ ಕಟ್ಬೋಳ. ಮುಂಗ್ಸಿದು? ಮುಂಗ್ಸಿ ಹಾ ಹಾ ಅದಕ್ಕೋಸ್ಕರ ನಾವು ಇದನ್ನ ಫ್ರೇಮ್ ಮಾಡಿಸಿದೀವಿ. ಹಾ ಹಾ ಫ್ರೇಮ್ ಮಾಡಿಸಿ ಮೇಲ್ಗಡೆ ಜಾಲರಿ ಹಾಕ್ಸ್ಬಿಟ್ರೆ ಯಾವ್ದು Okay. ಬರಲ್ಲ. ಇದ್ರಲ್ಲಿ ಹುಳ ಇದೆ. ಹುಳ ಇದೆ. ಓಕೆ ಮೇಲ್ಗಡೆ ಸೇಫ್ಟಿ ಮಾಡಬೇಕು. ವರ್ಷಕ್ಕ ಒಂದು 4ರಿಂದ 5 ಟ್ರಿಪ್ ಗೊಬ್ಬರ ಬರುತ್ತೆ. ಎರೆಹುಳ ಗೊಬ್ಬರ 4ರಿಂದ 5 ಟ್ರಿಪ್ ಗೊಬ್ಬರ ಬರ್ತದೆ. ಓಕೆ ಎರೆಹುಳ ಗೊಬ್ಬರ. ಈಗ ಖರ್ಚು ಎಲೆಕ್ಟ್ರಿಕ್ ಇದಕ್ಕೆ ಏನ್ ಡಿಫ್ರೆನ್ಸ್ ಆಗುತ್ತೆ? ಇದಕ್ಕ ನಾವು ಮ್ಯಾನುವಲ್ ಆಗಿ ನೀರು ಮಾಡ್ಬೇಕು. ಅದಕ್ಕೆ ಆಟೋಮೆಟಿಕ್ ನೀರು ಸ್ಪ್ರೇ ಮಾಡಿ. ಓಕೆ ಓಕೆ ಆಮೇಲೆ ಅದು ಏನೈತಲ್ಲ ಇದು ಗೊಬ್ಬರ ತೀರ್ಕೊಂಡು ಮ್ಯಾಲದ ಹುಳ ತೆಗೆದು ಗೊಬ್ಬರ ತೀರ್ಬೇಕು. ಹಾ ಹಾ ಅದು ಹಂಗಲ್ಲ. ನಾಳೆ ಗೊಬ್ಬರ ಬರ್ತಿರ್ತೈತಿ. ಮ್ಯಾಲಗಡೆ ಹುಳ ಬರ್ತೈತೆ. ಗೊಬ್ಬರ ಹೊತ್ತಿ ಮ್ಯಾಲ ಕಸ ಹೋಗಿರ್ತದೆ. ಈಗ ಅದಕ್ಕೆ ಎಷ್ಟು ಖರ್ಚು ಬಂತು ನಿಮ್ಗೆ ಅದನ್ನ ಮಾಡಕ್ಕೆ? 30-35 ಸಾವಿರ. 35 ಈ ಇದಕ್ಕಾದ್ರೆ ಇದು ಖರ್ಚು ಜಾಸ್ತಿ ಐತಿ. ಹಾ ಹಾ ಖರ್ಚು ಜಾಸ್ತಿ ಐತಿ. ಅಂದ್ರೆ ಅದು ಸೇಫ್ಟಿ ಇದೆ. ಇದು ಸೇಫ್ಟಿ ಮಾತ್ರ ನಾವು ಮಾಡ್ಬೇಕು. ಸ್ವಲ್ಪ ಖರ್ಚು ಜಾಸ್ತಿ ಇನ್ನು. ಜೀವಾಮೃತ ಘಟಕ ಅಂತ ಇದೆ. ಜೀವಾಮೃತ ಘಟಕ. ಜೀವಾಮೃತ ಘಟಕ ಇದು 5,000 ಲೀಟರ್ ಕೆಪಾಸಿಟಿ ಇದೆ. 5,000 ಲೀಟರ್ ಕೆಪಾಸಿಟಿ. ಓಕೆ ಇದರಲ್ಲಿ ಸ್ಟಾರ್ಟಿಂಗ್ ನಾವು ಮಾಡ್ತೀವಿ. ಸ್ಟಾರ್ಟಿಂಗ್ ಹಾಕ್ಬೇಕಾರ ಕ್ವಿಂಟಲ್ ಗಂಟೆ ಗೊಬ್ಬರ, ಕ್ವಿಂಟಲ್ ಗಂಟೆ ಹಸಿ ತರಕಾರಿ, 300 ಲೀಟರ್ ಗೊಬ್ಬರ ಮಜ್ಜಿಗೆ ಹಾಕಿ ಆಮೇಲೆ ಕಲ್ಚರ್ ಬರುತ್ತೆ. ಓಕೆ 1 ಲೀಟರ್ ಕಲ್ಚರ್ ಇರ್ತೈತಿ. ಹಾ ಹಾ ಅದನ್ನ ಹಾಕಿ 50 ದಿವಸ ಸ್ಟಾರ್ಟ್ ಮಾಡಿಬಿಡ್ತೇವೆ. 50 ದಿನ 50 ದಿವಸ ಆದ್ಮೇಲೆ ನಾವು ದಿವಸಕ್ಕೆ 200 ಲೀಟರ್ ಅಲ್ಲಿ ಹಾಕ್ಬೇಕು. ಇಲ್ಲಿ 200 ಲೀಟರ್ ತೆಗಿಬೇಕು ನಾವು. ಓಕೆ ಡೈಲಿ 200 ಲೀಟರ್ ಬೆಲ್ಲ, ಕ್ವಿಂಟಲ್ ಗಂಟೆ ಬೆಲ್ಲ ಹಾಕ್ಬೇಕು ಸ್ಟಾರ್ಟಿಂಗ್. ಓಕೆ ಆಮೇಲೆ ಡೈಲಿ ಏನ್ ಮಾಡ್ಬೇಕು, 2 ಕೆಜಿ ಬೆಲ್ಲ ಹಾಕ್ಬೇಕು. ಬಟ್ 200 ಲೀಟರ್ ಹಾಕಂಗ ತರಕಾರಿ, ನೀರು, ಸಗಣಿ ಓಕೆ ಅಷ್ಟು 200 ಲೀಟರ್ ಹಾಕ್ಬೇಕು. ಇಲ್ಲಿ 200 ಲೀಟರ್ ತೆಗಿಬೇಕು. ಇದಕ್ಕೆ ಪ್ರತಿಯೊಂದು ತರಕಾರಿ ನಾವು ಏನು ಬೆಳೆಗಳಲ್ಲ ಬೆಳೆದು ಭೂಮಿ ಹಾಕ್ತು. ಫಸ್ಟ್ ಭೂಮಿ ಕಾಯ್ಕೋಬೇಕು. ಮಕ್ಕಳಿಗೆ ಏನೈತಲ್ಲ, ಮಕ್ಕಳು ಒಳ್ಳೆ ಭೂಮಿ ಸಿಗಲ್ಲ. ಹೌದು ಎಲ್ಲ ಬೇರೆ ಭೂಮಿ ಅದಕ್ಕಿಂತ ನಾವು ನೈಸರ್ಗಿಕ ಕೃಷಿ ಮಾಡಿ ಅಳವಡಿಕೆ ನಮ್ಮ ಮಕ್ಕಳು ಮಕ್ಕಳಿಗೆ ಒಂದು ಒಳ್ಳೆ ಭೂಮಿ ಸಿಗುತ್ತೆ, ಒಂದು ಒಳ್ಳೆ ಆಹಾರ ಸಿಗುತ್ತೆ. ನಾವು ಒಂದು 10 ವರ್ಷ ಮುಂದೆ ಬದುಕಬಹುದು. ಹಣ್ಣಿನ ಗಿಡ ಐತಿ. ಮರಗಡೆ ತೆಂಗಿನ ಗಿಡ ಮಾಡಿದ್ವಿ. ನಾವು ಯಾವ್ದು ಸರ್ಕಾರಿ ಗೊಬ್ಬರ ಹಾಕಿದ್ರಿ ಯಾವ ಒಂದು ಹಣ್ಣು ತಿಂದ್ರು ಅದು ಸ್ವೀಟ್ ಅನ್ನ ಬರ್ತಿ ಹಂಗಿರುತ್ತೆ. ಓಕೆ ಈ ಕೆಮಿಕಲ್ ಹಾಕಿದ್ರೆ ಬೆಂಡ್ ಆರ್ದಂಗಿರುತ್ತೆ. ಇಳುವರಿ ಜಾಸ್ತಿ ಬರುತ್ತೆ, ಸಪ್ಪೆ ಬರುತ್ತೆ. ದನ ಕಟ್ಟಾಕಿ ಕೊಟ್ಟಿಗೆದ್ದು. ಇದು ಹಳೆ ಚಕ್ಡಿ. ಇದು ಹಳೆ ಚಕ್ಡಿ. ಇದು ನಮ್ದು ಜೀವಾಮೃತ ಒಯ್ಲಿಕ್ಕೆ ಜೀವಾಮೃತ ಟ್ಯಾಂಕರ್ ನನ್ನ ಐಡಿಯಾ ಪ್ರಕಾರ ಮಾಡ್ಸೇನೆ. ಇದರಿಂದ ನನಗೊಂದು ಅವಾರ್ಡ್ ಬಂದಿದೆ. ಓಕೆ ಎತ್ತಿನ ದಾರಿ ಇರ್ತಲ್ಲ, ಎತ್ತಿನ ದಾರಿ ತಗೊಂಡ್ಬಂದು ಅದನ್ನೆಲ್ಲ ಕಡಿಸಿ ನನ್ನ ಐಡಿಯಾ ಪ್ರಕಾರ ಮಾಡಿಸಿ ಇದು ಅಡಿಕೆ ಸ್ಪ್ರೇ ಮಾಡ್ಲಿಕ್ಕೆ 4 ಮಂದಿ ಮ್ಯಾಲ ನಿಲ್ಲಾಕ ಹಲಿಗೆ ಹೋಗತ್ತದ. ಹಲಿಗೆ ಹಾಕ್ತೇವಿ. ಮ್ಯಾಗ ಪ್ರೇಮ್ ಇದೆ ಇಷ್ಟು ಮಟ ಸೇಫ್ಟಿ. ಅದಕ್ಕೆ ಯಾವ ಮಟ್ಟಿಗೆ ನಟ್ ಹಚ್ಕೊಂಡ್ಬಿಟ್ರ ಇಬ್ಬರು ಇಟ್ಕೊಂಡು ಗಿಡಕ್ಕೆ ಅಡಿಕೆ ಗಿಡಕ್ಕೆ ಸ್ಪ್ರೇ ಮಾಡಕ್ ಆರಾಮಾಗಿ ಅವ್ರಿಗೆ ಬೀಳ್ತೀವಿ ಅನ್ನೋ ಭಯನೇ ಇರಲ್ಲ. ಸಮಸ್ಯೆ ಇದು ನಾ ಮಾಡಿಸಿ ನನ್ನ ಓನ್ ಐಡಿಯಾ ಪ್ರಕಾರ ಮಾಡಿಸಿರೋದು. ನೈಸ್ ನೈಸ್. ಇದನ್ನ ಮಾಡೋದ್ರಿಂದ ನನಗೆ ರಾಜ್ಯ ಮಟ್ಟ ಪ್ರಶಸ್ತಿ ಕೊಟ್ಟಿರೋದು. ಸೂಪರ್, ಒಳ್ಳೆ ಐಡಿಯಾ ಅಂತಂದ. ನೋಡಿ ಟೆಕ್ನಾಲಜೀಸ್ ರೈತರು ನೀವು ಹೊಸ ಟೆಕ್ನಾಲಜೀಸ್ ತರಬೇಕು. ರೆಕಗ್ನೈಸ್ ಮಾಡ್ತಾ ಇದೆ ಗವರ್ನಮೆಂಟ್. ರೆಕಗ್ನೈಸ್ ಮಾಡ್ಬೇಕಂದ್ರೆ ಆ ತರದ ಕೆಲಸಗಳನ್ನ ನೀವು ಮಾಡ್ಬೇಕು. ಈ ಕೆಲಸನ ಗೋಪಾಲ್ ಗೌಡ್ರು ಮಾಡಿದ್ದಾರೆ, ಹಾಗಾಗಿ ಅವ್ರು ರೆಕಗ್ನೈಸ್ ಆಗಿದ್ದಾರೆ. ಇದು ಜೇನ್ಪೇಟೆಗೆ. ಓಕೆ ಜೇನು ಹೌದೌದು, ಜೇನು ಆಲ್ರೆಡಿ ಇದೆ ಇವಾಗ. ಓಕೆ ಈ ಹಾರಡ್ ತಗೊಂಡಿ. ಆಕ್ಚುಲಿ ಕೃಷಿಗೆ ಜೇನು ಬಹಳ ಇಂಪಾರ್ಟೆಂಟ್ ಅಂತಾರೆ. ಜೇನು ಸಂತತಿ ಇವತ್ತಿ ಮುಗಿತಾರೆ. ಇನ್ನು 25-30 ವರ್ಷಕ್ಕ ಯಾರು ಭೂಮಿ ಮೇಲೆ ಬದುಕಕ್ಕಾಗಲ್ಲ. ಯಾಕಂದ್ರೆ ಅದು ಜೇನು ಹೋಗಿ ಪರಾಗಸ್ಪರ್ಶ ಮಾಡಿ ಯಾವ್ದಾದ್ರು ಬೆಳೆ. ಹೌದೌದು. ನಾವು ಜೋಳ ಹಾಕಿರೋ ಅದು ಅದ ಪರಾಗಸ್ಪರ್ಶ ಮಾಡೋದು. ನಾವು ಸೀಡ್ಸ್ ಮಾಡಿದ್ರೆ ಅದ ಪರಾಗಸ್ಪರ್ಶ. ಪ್ರತಿಯೊಂದು ಬೇಕಪ್ಪ ಜೇನ್ ಬೇಕು. ಜೇನಿಲ್ಲ ಅಲ್ಲಿ ಒಂದು 30 ವರ್ಷ 50 ವರ್ಷ ಅಷ್ಟ ಮನುಷ್ಯ ಬೆಳೆಗಳಲ್ಲ. ಕರೆಕ್ಟ್. ಜೇನ್ ಒಂದ್ರಿಂದ ಒಂದಕ್ಕೆ ಯಾವ ತರ ಲಿಂಕ್ ಇದೆ ನೇಚರ್. ಜೇನ್ ಇಲ್ದೇ ಇದ್ರೆ ಬೆಳೆ ಇಲ್ಲ, ಬೆಳೆ ಇಲ್ದೇ ಇದ್ರೆ ನಾವಿಲ್ಲ, ಈ ತರ. ಈ ಕಡೆ ನರ್ಸರಿ ಮಾಡಿದೀವಿ. ಅಡಿಕೆ ನರ್ಸರಿ. ವರ್ಷ 50,000 ಸಸಿ ಮಾಡ್ತೀವಿ. 50,000 ಸಸಿ ಮಾಡಿ ಮಾರ್ಕೆಟಿಂಗ್ ಮಾಡ್ತಾರೆ. ಓಕೆ ಸೂಪರ್. ಸೊ ಇದು ಯಾರಿಗಾರು ಅಡಿಕೆ ಸಸಿಗಳು, ಒಳ್ಳೆ ಗುಣಮಟ್ಟದ ಅಡಿಕೆ ಸಸಿಗಳು ಬೇಕಂದ್ರೆ ಇವರ ನಂಬರ್ ಅನ್ನ ಕೊಟ್ಟಿರ್ತೀನಿ, ಕೆಳಗಡೆನೂ ಇರುತ್ತೆ, ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇರುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನೋಡ್ಬೋದು ಅಡಿಕೆ ಕ್ವಾಲಿಟಿನೂ ಕೂಡ ಅದೇ ರೀತಿಯಾಗಿದೆ, ಒಳ್ಳೆ ಸಸಿಗಳೇ ಇದಾವೆ. ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ.
ಇದು ಗೋಟ್ ಎಲ್ಲ ನಿಮ್ಮ ಅಡಿಕೆ ತೋಟದ ಇಲ್ಲ 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 ಗೋಟ್ ನಾವು ಇದ್ರ ತರಿಸ್ತೀವಿ ಇಲ್ಲಿ ಚಿತ್ರಹಳ್ಳಿ ಚಿತ್ರಹಳ್ಳಿ ಅಂತ ಬರುತ್ತೆ ಎಲ್ಲರೂ ಅದೇ ಫೇಮಸ್ ಅಂತ ಹೇಳ್ತಾರೆ ಚಿತ್ರಹಳ್ಳಿ ಗೋಟ್. ಈ ನರ್ಸರಿ ಎಲ್ಲ ಮೇಂಟೈನ್ ಮಾಡೋದಕ್ಕೆ ನೀವು ಆಳುಗಳು ಇಟ್ಟಿದ್ದೀರಾ ಹೇಗೆ? ಇಲ್ಲ ಏನು ನಾವು ಮಾಡ್ತೇವೆ ಫಸ್ಟ್ ಪಾಕೆಟ್ ತುಂಬಾ ಲೇಬರ್ ಬರ್ತದೆ ನಾವು ಇದಕ್ಕೆಲ್ಲ ಜಟ್ ಮಾಡಿಸ್ಬಿಟ್ವಿ ಒಂದ್ಸರಿ ಆನ್ ಮಾಡಿ. ಈಗ ಇದು ಕಳೆ ತೆಗಿಯೋದು ಅದೆಲ್ಲ ಲೇಬರ್ ಆ ಟೈಮಲ್ಲಿ ಮಾತ್ರ ಲೇಬರ್. ಓಕೆ ಸೂಪರ್. ಕೋಕೋ ಗಿಡ ನಾವೊಂದು 10 ಗಿಡ ತಂದು ಹಾಕಿದೀವಿ. ಕೋಕೋ ಬೀಜ ಮರ. ಕೋಕೋ ಬೀಜ ಇದು ಒಂದು ನಾವು ಅಡಿಕೆ ತೋಟದಲ್ಲಿ ಹಾಕಿ ಒಳ್ಳೆ ಇಳುವರಿ ಚೆನ್ನಾಗಿದೆ. ನಾವು ಸಸಿ ಮಾಡಿ ನಾವು ತಂದು ಹಾಕಿ ಒಂದು 6 ವರ್ಷ ಆಯ್ತು. 20 ಗಿಡ ತಂದು ಹಾಕಿದ್ವಿ. ಇದು ಕಾಯಿ ಬರುತ್ತೆ ಈಗ ಒಂದು 100-150 ಗಿಡ ಆಯ್ತಂದ್ರ ಇದು ಬೀಜ ತೆಗೆದು ಈಗ ಒಳ್ಳೆ ಮಾರ್ಕೆಟ್ ಇದೆ. ಕೋಕೋ ಬೀಜ 2000 ರೂಪಾಯಿ ಕೆಜಿ ಇದೆ. ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಗಾಡಿ ಒಳ್ಳೆ ಗೊಬ್ಬರ ಆಗುತ್ತೆ. ಕಾಯಿನು ಮತ್ತೆ ಬೀಜ ಮಾರಬಹುದು. ಈ ಬೀಜದ ಮಾರ್ಕೆಟಿಂಗ್ ಎಲ್ಲ ಹೇಗೆ? ಮಾರ್ಕೆಟ್ ಬೇರೆ ಕಡೆಗೆ ಈಗ ಮಲ್ನಾಡ ಈಗ ಈ ಕಡೆ ಸಿರ್ಸಿ ಮಾರಬಹುದು. ಓಕೆ, ಅಲ್ಲಿ ಸ್ವಲ್ಪ ಮಾರ್ಕೆಟಿಂಗ್ ಸಿಗುತ್ತೆ. ಇದು ಮೇನ್ ಪರ್ಪಸ್ ಕೊಕ್ಕೋದು ಕೋಕೋ ಚಾಕ್ಲೇಟ್. ಓಕೆ, ಕೋಕೋ ಚಾಕ್ಲೇಟ್ ಜಾಸ್ತಿ ಆಮೇಲೆ ಇವು ಬರ್ತಾವಲ್ಲ ಡ್ರಿಂಕ್ಸ್ ಎಲ್ಲ ಹಾಕ್ತಾರೆ. ಎಲ್ಲ ಮನೆಯಾಗ ನೀವೇ ಬೆಳಕ. ಇದು ಲವಂಗದ ಗಿಡ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನೋಡಿ, ಲವಂಗದ ಗಿಡ ಈ ತರ ಇರುತ್ತೆ. ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು. ಬಟ್ ಇದ್ರಲ್ಲಿನ ಇದು ಬಿಟ್ಟಿಲ್ಲ, ಇಳುವರಿ ಇಲ್ಲ. ಜಸ್ಟ್ ಇದನ್ನ ಇವಾಗ ಹಚ್ಚಿರೋದು, ಇದು ರೀಸೆಂಟ್. ಇದು ಜಾಯಿಕಾಯಿ. ತೋಟ ಎಲ್ಲ ಬಹಳ ನೀಟ್ನೆಸ್ ಆಗಿದೆ. ಒಳ್ಳೆ ರೈತರ ಕೆಲಸ ಏನಪ್ಪಾ, ರೈತರಿಗೆ ಮಾಡ್ಲೇಬೇಕಲ್ಲ. ರೈತರು ಮತ್ತ ಮಾಡಕ್ಕೆ ಬಂದಾಗ ರೈತರ ಕೆಲಸ ಮಾಡ್ಲೇಬೇಕು. ನಾವ್ ರೈತರಿಗೆ ಮನೆಗೆಲ್ಲ ಗುಡಿಯಾಗ ಕಟ್ಟಿ ಪಂಚಾಯತಿ ಮಾಡಿದ್ರ ನಡೆಯಲ್ಲ. ಇದು ಒಂದು ಈಗ ನಮ್ಮ ತೋಟಕ್ಕ ಮಾಡ್ತಾರ. ಓಕೆ, ಇದು ಒಂದು ರೈತರು ಬರ್ತಿರ್ತಾರ. ಒಂದು ಭೇಟಿ ಒಂದು ಏನೋ ಕುತ್ಕೊಂಡು ಒಂದು ಕಾರ್ಯಕ್ರಮ ಮಾಡಿ ಸ್ಪೀಚ್ ಮಾಡಿ ನಮ್ಮ ಕೃಷಿ ಬಗ್ಗೆ ಸ್ಪೀಚ್ ಮಾಡ್ಲಿಕ್ಕೆ ಇದೊಂದು ಸಭಾಂಗಣ ಟೈಪ್. ಓಕೆ, ಸೂಪರ್. ಇದೆಲ್ಲ ನೀವು ಫ್ರೀ ಆಗಿ ಕಲಿಸ್ಕೊಡ್ತೀರಾ ರೈತರಿಗೆ? ಫ್ರೀ ಆಗಿ ಕಲಿಸ್ಕೊಡ್ತಾನೆ. ಈವನ್ ಸ್ಟೂಡೆಂಟ್ಸ್ಗೂ ಕೂಡ ಫ್ರೀ ಆಗಿ ಹೇಳ್ಕೊಡ್ತೀರಾ? ಮತ್ತೆ ಇದು ಒಂದು ಹಂಗ ನಮ್ ತೋಟದಲ್ಲಿ ಒಂದು ಮ್ಯಾಲ ಇಟ್ಕೊಂಡು ನೋಡಾಕ ಒಂದು ಪರಿವೀಕ್ಷಣಾ ಸ್ಥಳ ಅಂತ ಮಾಡಿದ್ವಿ. ಬಿದಿರುಗಳದ ಮಾಡ್ತಾ ಇದ್ದೆ, ಕಟ್ಟಿಗೆ ಮಾಡ್ತಾ ಇದ್ದೆ. ಬಟ್ ಅದು ಗಟ್ಟಿ ಅನಿಸ್ತಿಲ್ಲ. ಕಟ್ಟಿಗೆ ಕಬ್ಬಣದಲ್ಲೇ ಮಾಡ್ತೀವಿ. ಒಳ್ಳೆ ಗಟ್ಮುಟ್ಟಾಗಿದೆ. ನಾವು ಅಲ್ಲೇ ಮೇಲೆ ನೋಡಿದ್ವಿ. ಒಳ್ಳೆ ವ್ಯೂ ಇದೆ. ಒಳ್ಳೆ ನೇಚರ್ ಎಂಜಾಯ್ ಮಾಡಿ ಗಟ್ಮುಟ್ಟಾಗಿದೆ. ಆರಾಮಾಗಿ ಈವ್ನಿಂಗ್ ಟೈಮ್ ಅಲ್ಲಿ ಟೀ ಕುಡ್ಕೊಂಡು ಕೂತ್ರೆ ಒಳ್ಳೆ ಲೈಫ್. ಕರೆಕ್ಟ್, ಎಣ್ಣೆ ಹೊಡೆಯರಿ ಕರೆಕ್ಟ್ ಐತ್ ನೋಡ್ರಿ. ಚಿಕ್ಕ ಮಕ್ಳು ಬಂದ್ರೆ ಆಟ ಆಡಕ್ಕೆ ಉಯ್ಯಾಲೆನೂ ಮಾಡ್ತಿದ್ದೀರಿ. ಓಕೆ, ಸೂಪರ್. ನೋಡಿ, ಇವಾಗ ಈ ವ್ಯೂ ಪಾಯಿಂಟ್ ಮೇಲೆ ಬರ್ತಾ ಇದ್ದೀವಿ. ಹೇಗಿದೆ ನೋಡೋಣ ಇಲ್ಲಿಂದ ವ್ಯೂ. ಸ್ವರ್ಗ ಗುರು. ನೋಡಿ, ಸುತ್ತಮುತ್ತ ಹಸಿರು. ಇಲ್ಲಿ ಗುಬ್ಬಚ್ಚೆಗಳ ಸೌಂಡ್ಗಳು ಬಿಟ್ಟರೆ, ಗುಬ್ಬಚ್ಚೆ ಮತ್ತು ಗಾಳಿ ಸೌಂಡು, ಅದು ಬಿಟ್ಟರೆ ಬೇರೆ ಏನು ಕೇಳಿಸೋದೇ ಇಲ್ಲ ನಿಮಗೆ. ಯಾವ ವೆಹಿಕಲ್ಸ್ ಇಲ್ಲ, ಏನಿಲ್ಲ. ಸ್ವರ್ಗಕ್ಕೆ ಮೂರೇ ಗೇಣ್ ಅಂತಾರಲ್ಲ, ಹಂಗೈತಿ ಇಲ್ಲಿ. ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಿಂಗಿರ್ಬೇಕು ಫಾರ್ಮ್ ಹೌಸ್ ಅಂದರೆ. ಆ ಕಡೆಯಲ್ಲಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ನೋಡಿ. ಇದೊಂದು ಹಳೇದು ನೋಡಿದ್ವಿ ನಾವು. ಯೂಟ್ಯೂಬ್ ನಲ್ಲಿ ಹಳೆ ಕಾಲದ ನಾವು ಈ ಟೈಪ್ ಮಾಡ್ಬೇಕಂತ ಹೇಳಿ ನಾವು ಇದು ಮನೆಗೆ ಒಂದು ರೀಸೆಂಟ್ ಆಗಿ ಒಂದು 20 ದಿವಸ ಆಯ್ತು ಮಾಡಿಸಿದ್ವಿ. ಈ ಟೈಪ್ ಕಲ್ಲಿಂದ ವಾಲ್ ಕಲ್ಲಲ್ಲಿ ನೀರು ಬರ್ಬೇಕು ನೋಡಿ. ಸೂಪರ್. ಕುಡಿಯೋ ನೀರು ಕಲ್ಲಲ್ಲೇ ನೀರು ಬರ್ಬೇಕು. ಆ ಸಿಸ್ಟಮ್ ಮಾಡಿಸಿದ್ವಿ ನೋಡಿ. ಎಲ್ಲ ಟೆಕ್ನಾಲಜಿ ಯಾವ ತರ ಇದೆ. ಸೂಪರ್. ನಿಜವಾಗ್ಲೂ ಈ ತರ ಲೈಫ್ ಎಂಜಾಯ್ ಮಾಡ್ಬೇಕು. ಎಂಜಾಯ್ ಮಾಡಿದ್ರೆ ಹೋಗಿ ಸಿಟಿಯಲ್ಲಿ ಪಬ್ಬು ಕ್ಲಬ್ ಅಲ್ಲ, ಇದು ಆಕ್ಚುಲಿ ರಿಯಲ್ ಲೈಫ್ ಎಂಜಾಯ್ ಮಾಡೋದು ಅಂದ್ರೆ. ಈ ಲೈಫ್ ನ ಎಲ್ರು ಸಿಟಿಯಲ್ಲಿ ಇರೋರು ಎಲ್ರು ಎಂಜಾಯ್ ಮಾಡಕ್ ಇಷ್ಟ ಪಡ್ತಾರೆ. ಆದ್ರೆ ಇದಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಫರ್ಟ್ಸ್ ಅದೆಲ್ಲ